ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕಾಯಿ ರಸಮ್. ಈಗ ಕಾಯಿ ರಸಮ್ನ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿನಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಬೇಕಂದರೆ ನೀವು ಅರ್ಧ ಹೋಳು ಫುಲ್ಲು ಹಾಕ್ಕೋಬೋದು. ಇದು 4ರಿಂದ 5 ಜನ ಊಟ ಮಾಡ್ಬೋದು. ಇದಕ್ಕೆ ನಾನು 3 ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಬೇರೆ ಏನು ಖಾರಕ್ಕೆ ಯೂಸ್ ಮಾಡಲ್ಲ. ಸ್ವಲ್ಪ ಶುಂಠಿ ಮತ್ತು 1 ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳಿ. ಈ ಥರ ಸಿಪ್ಪೆ ಕ್ಲೀನಾಗಿ ತೆಗೆದು ಹಾಕ್ಕೋಬೇಕು. ಇದು ಬೇಗ ಆಗಿಬಿಡತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಮಾಡ್ಕೋಬಹುದು. 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಅರ್ಜೆಂಟ್ಗೆ ಬೇಳೆ ಎಲ್ಲ ಬೇಯಿಸೋದಕ್ಕಾಗಲ್ಲ ಅಂದಾಗ ಇದು ಸಾರು ಟೇಸ್ಟಿಯಾಗಿ ಕೂಡ ಇರುತ್ತೆ, ತಿನ್ನೋದಕ್ಕೆ ಬೇಜಾರಾಗಲ್ಲ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೋತಾ ಇದ್ದೀನಿ. ಮತ್ತು ಹುಣಸೆ ಹಣ್ಣು ನೋಡಿ ಇಷ್ಟು, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಅಂತ ಅಂದ್ಕೊಳ್ಳಿ. ನೋಡಿ ಇಷ್ಟು ಸಾಕಾಗುತ್ತೆ. ಬೇರೆ ಏನು ಹುಳಿಗೆ ಯೂಸ್ ಮಾಡದೇ ಇರೋದ್ರಿಂದ ಇಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ ನಾನು. ನೆನೆಸಿ ಹಾಕ್ಕೊಳ್ಳಿ, ಬೇಗ ಗ್ರೈಂಡ್ ಆಗುತ್ತೆ. ಈಗ ಮಸಾಲ ರುಬ್ಕೊಂಡು ಇಟ್ಕೊಂಡು ಒಂದು ಪ್ಯಾನ್ಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಬಿಡಿ. ಮತ್ತು ಒಣಮೆಣಸಿನ್ಕಾಯಿ ನಾನಿಲ್ಲಿ 3 ತೊಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯೇ. ಮತ್ತು ಸ್ವಲ್ಪ ಕರಿಬೇವು, ಇಂಗು ಬೇಕಿದ್ರು ಹಾಕ್ಕೊಳ್ಳಿ, ಸ್ವಲ್ಪ ಇಂಗು ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಒಗ್ಗರಣೆ ಕೊಡೋದಷ್ಟೇ. ನೆಕ್ಸ್ಟು ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಗಟ್ಟಿಗೆ ರುಬ್ಕೊಂಡಿದ್ದೀನೇನು. ಇದಕ್ಕೆ ಇನ್ನೇನು ಹಾಕೋದಿರಲ್ಲ, ಇಷ್ಟೇ. ಧನಿಯಾ ಪೌಡರು ಹೀಗೆ ಬೇರೆ ಯಾವುದೇ ಮಸಾಲೆನೂ ಹಾಕೋದಿಲ್ಲ. ಸೊ ಲೈಟ್ ಅನಿಸುತ್ತೆ. ಮತ್ತು ಏನಾದರೂ ನಾನ್ ವೆಜ್ ಊಟ ಮಾಡಿ ಜೀರ್ಣ ಆಗಿಲ್ಲ ಅಂತ ಅಂದಾಗ ಈ ಥರ ಮಾಡ್ಕೊಂಡು ತಿಂದ್ರೂ, ರಸಮ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಬೇಕಿದ್ರೆ ಈ ಥರ ಮಾಡ್ಕೋಬೋದು. ಈಗ ರಸ ಮಾಡೋದಕ್ಕೆ ಬೇಳೆ ಎಲ್ಲ ಬೇಯಿಸ್ಕೋಬೇಕಾಗತ್ತೆ, ಅಥವಾ ತಿಳಿ ರಸ ಮಾಡೋದಕ್ಕೂ ಟೈಮ್ ಆಗುತ್ತೆ ಅಂತ ಅಂದಾಗ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಕೂಡ ಇದನ್ನು ಮಾಡ್ಬೋದು. ಈಗ ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಇಷ್ಟು. ಇದು ಆಲ್ಮೋಸ್ಟ್ 3ರಿಂದ 4 ಜನ ಊಟ ಮಾಡೋಕ್ಕೆ ಸಾಕಾಗುತ್ತೆ. ಮುದ್ದೆ ಕೂಡ ತಿನ್ಬೋದು, ಬೇರೆ ಏನಾದರೂ ಸೈಡ್ಸ್ ಮಾಡಿಕೊಂಡ್ರೆ. ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ಬೇರೆ ಯಾವುದೂ ಪೌಡರ್ಸ್ನ ಹಾಕೋದು ಬೇಕಿಲ್ಲ. ಧನಿಯಾ ಪೌಡರ್ ಆಗಲಿ ಅಥವಾ ಗರಂ ಮಸಾಲ ಮತ್ತು ಅರಿಶಿನ ಹೀಗೆ ಏನೂ ಹಾಕೋದು ಬೇಕಿಲ್ಲ. ಹೀಗೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ತೆಳು ಇದೆ, ತುಂಬ ಗಟ್ಟಿ ಇದನ್ನು ಚೆನ್ನಾಗಲ್ಲ. ಈಗ ಕಾಯಿ ರಸಮ್ ರೆಡಿಯಾಗಿದೆ ನೋಡಿ. ಫೈನಲಿ ಹೀಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಜಾರಾದಾಗ, ಬಾಯಿ ಕೆಟ್ಟಿದೆ ಅಂತ ಅನ್ನಿಸ್ದಾಗ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ಬೋದು. ನನ್ನ ಚಾನೆಲ್ನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.